ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಸಾಮಗ್ರಿಗಳ ಜಪ್ತಿ ಮಾಡಿರುವಂತಹ ಘಟನೆ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ನಡೆದಿದೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಸತಿ ನಿಲಯಕ್ಕೆ ತಿಂಗಳಿಗೆ 56,000ದಂತೆ ಬಾಡಿಗೆ ಕಟ್ಟಡವನ್ನ ಪಡೆದು 10 ಲಕ್ಷಕ್ಕೂ ಅಧಿಕ ಬಾಡಿಗೆ ಬಾಕಿ ಉಳಿಸಿಕೊಂಡಿದ್ದಂತಹ ಇಲಾಖೆ ಬಾಡಿಗೆ ಹಣ ನೀಡದೆ ಏಕಾಏಕಿ ಖಾಲಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಕಟ್ಟಡದ ಮಾಲೀಕ ರಾಜಾ ಸಾಬ್ ಎಂಬುವರು ಕೋರ್ಟ್ನ ಮೆಟ್ಟಿಲೇರಿದ್ರು. 10 ಲಕ್ಷ ಹಣಕ್ಕೆ ವಾರ್ಷಿಕ ಬಡ್ಡಿಯಾಗಿ 12% ನೀಡೋದಕ್ಕೆ ನ್ಯಾಯಾಲಯ ಸೂಚನೆ ಕೊಟ್ಟಿತ್ತು. ಆದರೂ ಕೂಡ ಹಣ ನೀಡದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆದೇಶದ ಮೇರೆಗೆ ವಾರೆಂಟ್ ಪಡೆದು ಕಚೇರಿಯ ಸ್ಥಿರ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ ಅಂತ ಹೇಳಿ ವಕೀಲರಾದ ರಾಮನಗೌಡ ಅವರು ತಿಳಿಸಿದ್ದಾರೆ. ನ್ಯಾಯಾಲಯದಲ್ಲಿ ರಾಜಾ ಸಾಬ್ ತಂದೆ ಶಂಸೂರ್ ಸಾಬ್ ಸಿಂಧನೂರಿನವರು TCM ಹಾಸ್ಟೆಲ್ಗಾಗಿ ವಸತಿ ನಿಲಯದ ಕಟ್ಟಡ ಬಾಡಿಗೆಯನ್ನು ಕೊಟ್ಟಿದ್ದರು. ತಿಂಗಳಿಗೆ 54,000 ಬಾಡಿಗೆ ಇತ್ತು. ಅವರು ಏಕಾಏಕಿ ಬಾಡಿಗೆ ಕೊಡಲಾರದೆ ಕಟ್ಟಡವನ್ನು ಖಾಲಿ ಮಾಡಿದರು. ಅದಾದ ನಂತರ ಬಾಡಿಗೆ ಹಣ ಕೊಡೋ ಅಂತ ಕೇಳಿದರೆ ಇಲ್ಲ ನಾವು ಆನೆ ಬಿಟ್ಬಿಟ್ಟು ನಾವು ಬಾಡಿಗೆ ಕೊಡೋಲ್ಲ ಅಂತ ಹೇಳಿದರು. ನೋಟಿಸ್ ಕೊಟ್ಟಿವಿ, ನೋಟಿಸು ಸರಿ ಪ್ರಶ್ನೆಗೆ ಬರಲಿಲ್ಲ. ಹೀಗಾಗಿ ಸಿಂಧನೂರು ಹಿರೇಶ್ ನ್ಯಾಯಾಲಯದಲ್ಲಿ ಮೂಲ ದಾವೆ OS ನಂಬರ್ 228/20 ಪ್ರಕಾರ ನಾವು ಅವ್ರ ಮೇಲೆ ಹಣ ವಸೂಲಿಗಾಗಿ ಸಿವಿಲ್ ಕೇಸ್ ಹಾಕಿದ್ವಿ. ಸಿವಿಲ್ ಕೇಸ್ ಹಾಕಿದಾಗ 5 ಮಂದಿ ಅಧಿಕಾರಿಗಳನ್ನ ಮಾಡಿದ್ವಿ. ಒಂದು ಕಮಿಷನರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ನಿರ್ದೇಶಕರು ಸಮಾಜ ಕಲ್ಯಾಣಕ್ಕೆ ರಾಯಚೂರು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಸಮಾಜ ಕಲ್ಯಾಣ ಇಲಾಖೆ ಗ್ರೇಟ್ ಸಿಂಧನೂರು ಮತ್ತು ಅವರ ಇಲ್ಲಿ ಅಧಿಕಾರಿಗಳ ವಿರುದ್ಧ ಕೇಸ್ ಹಾಕಿದಾಗ ಅವರಿಗೆ ನೋಟ್ಸ್ ಜಾರಿ ಆದವರು ಬಂದು ಕೋರ್ಟಿಗೆ ಹಾಜರಾದರು. ಸೊ ಹಾಜರಾದ ಮೇಲೆ ಕೂಡ ಅವರು ಹಣ ಪಾವತಿ ಮಾಡಲಿಲ್ಲ. ನಂತರ ಮೊನ್ನೆ ವಿಚಾರಣೆ ಮಾಡಿ ಆ ಸಿವಿಲ್ ಕೇಸಿಯನ್ನು ಡಿಗ್ರಿ ಮಾಡಿದಂಥ ಮೊತ್ತ 10,09,665 ರೂಪಾಯಿ. ಅದಕ್ಕೆ ವಾರ್ಷಿಕ 12% ಬಡ್ಡಿಯಂತೆ ಕೊಡಲು ಆದೇಶ ಮಾಡಿತ್ತು. ಅದರ ಪ್ರಕಾರ ಅವರು ಹಣವನ್ನು ಪಾವತಿ ಮಾಡಲಿಲ್ಲ. ಪಾವತಿ ಮಾಡೋದಕ್ಕಾಗಿ ಮತ್ತೆ ಅಮಲ್ ಜಾರಿ EP ಕೇಸನ್ನು ಹಾಕಿದ್ದೀವಿ. EP ಕೇಸ್ ನಂಬರ್ 32/2025 ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ ನಂತರ ಬಾಕಿ ವಸೂಲಿಗಾಗಿ ಇವರಿಗೆ ನ್ಯಾಯಾಲಯದ ಅರ್ಜಿಗಳು ಅವರೆಲ್ಲ ಅಧಿಕಾರಿಗಳು ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿ ಬಂದು ಹಾಜರಾದರು. ಹಾಜರಾದಮೇಲೆ 15-20 ದಿನ ಅವರು ಹಣ ಕಟ್ತೀವಿ ಅಂತ ಟೈಮ್ ತೊಗೊಂಡ್ರು. ಅದಾದಮೇಲೆ ಕಟ್ಟಲಿಲ್ಲ. ಹೀಗಾಗಿ ನಾವು ಏಪ್ರಿಲಲ್ಲಿ ಹಾಕಿದ್ದೀವಿ ಅರ್ಜಿ. ಇದುವರೆಗೂ ಕೂಡ ಹಣ ಕಟ್ತೀವಿ ಅಂತೇಳಿ ಕಟ್ಟಲೇ ಇಲ್ಲ. ಹೀಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿರುವಂಥ ಸ್ವತ್ತುಗಳು ಏನೇನಿದೆ ಅವೆಲ್ಲವನ್ನ ಜಪ್ತಿ ಮಾಡಬೇಕು ಅಂತೇಳಿ ನಾವು ಕೋರ್ಟಿಗೆ ಅರ್ಜಿ ಹಾಕಿದ್ವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.